ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಹೆಲ್ತಿ ಟೇಸ್ಟಿಯಾದ ಬ್ರೆಡ್ ರೋಸ್ಟ್ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋಣ. ಅದಕ್ಕೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬರುತ್ತೆ. ಇದಕ್ಕೆ ಒಂಚೂರು ನೀರನ್ನ ಸೇರಿಸಬಾರ್ದು, ಸೇರಿಸಿರ ರುಬ್ಕೊಬೇಕು ಗಟ್ಟಿಯಾಗಿ. ತವ ಒಂದು ಕಡೆ ಕಾಯಕ್ಕಿಕ್ಕೋಣ. ಆ ರುಬ್ಕೊಂಡಿರೋ ಪೇಸ್ಟ್ನ ಬ್ರೆಡ್ ತಗೊಂಡು ಒಂದು ಕಡೆ ಮಾತ್ರ ಹಾಕ್ಕೊಬೇಕು. ನೋಡಿ, ತುಂಬ ಮಂದಕ್ಕೆ ಹಾಕ್ಬೇಡಿ, ಒಂದು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ. ಈ ಥರ ಒಂದು ಕಡೆಯಿಂದ ಸ್ಪೂನಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ತವ ಕಾದ್ಮೇಲೆ ಅದಕ್ಕೆ ಸಣ್ಣ ಉರಿ ಇಕ್ಬಿಟ್ಟು ನಾವು ಯಾವ ಕಡೆ ಪೇಸ್ಟ್ ಹಾಕಿದ್ದೀವೋ ಅದನ್ನು ತವದ ಮೇಲೆ ಇಕ್ಬೇಕು. ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆಗೋಷ್ಟರಲ್ಲಿ ಆಲೂಗಡ್ಡೆ, ಕ್ಯಾರೆಟು ತುರಿದಿಟ್ಕೊಂಡಿದ್ದೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪೌಡರ್, ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಪನ್ನೀರು ಸೇರಿಸ್ಕೊಬೋದು ನಾವು. ಒಂದು ಸ್ವಲ್ಪ ಅರಿಶಿನ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬ್ರೆಡ್ ರೋಸ್ಟ್ ಆಗಿದೆ. ಆ ಪೇಸ್ಟ್ ಯಾವ ಕಡೆ ಹಾಕಿದ್ದೀವೋ ಅದೇ ಕಡೆನೇ ಒಂದು ಸ್ಪೂನು ಒಂದು ಬ್ರೆಡ್ಗೆ ಹಾಕ್ಬಿಟ್ಟು ಇದನ್ನೆತ್ತಿ ಅದ್ರ ಮೇಲೆ ಇಕ್ಬೇಕು. ಈ ಥರ ಇಕ್ಬಿಟ್ಟು ಸಣ್ಣ ಉರಿ ಇಟ್ಕೊಂಡು ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ, ಸಾಕು. ತುಂಬಾ ಚೆನ್ನಾಗಿರುತ್ತೆ, ಖಾರವಾಗಿ. ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಿಮಗೆ 2 ಪೀಸ್ ಕಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.